ನಮಸ್ತೆ. ನನ್ನ ಹೆಸರು ಅಭಿನವ್ ಮೊಕಾಶಿ. ನಮ್ಮೂರು ಜಮಖಂಡಿ, ಬಾಗಲಕೋಟೆ ಡಿಸ್ಟಿಕ್. ನಾನೀಗ ಫಸ್ಟ್ PU ಕಲಿತಾ ಇದ್ದೀನಿ. ನಿಮಗೆಲ್ಲರಿಗೂ ಅನ್ನಿಸ್ತದ ಇವೇನು ಹೇಳಿಕ್ಕೆ ಬಂದಾನತ್ತ. ನಾ ಇವತ್ತೇನು ಮಾಡ್ಲಿಕ್ಕೆ ಬಂದೀನಿ ಅಂದ್ರೆ ನಿಮ್ಮ ಮುಂದೆ ಮಿಮಿಕ್ರಿ ಮಾಡ್ಲಿಕ್ಕೆ ಬಂದೀನಿ. ಮಿಮಿಕ್ರಿ ಅಂದರೆ ಯಾವ್ದಾದಂತ ನೋಡೋಣ ಬರ್ರಿ. ನಿನ್ನೆ ನಾ ಹಿಂಗೆ ಹೊರಗೆ ಹೊಂಟಿದ್ದೆ. ಅವಾಗ ಒಂದು ಬುಲೆಟ್ ಗಾಡಿ ಹೋತ್ರಿ. ಹೆಂಗೆ ಹೋತಂದ್ರೆ ಹಿಂಗೆ ಬುಲೆಟ್ ಗಾಡಿ ಹೋತು. ನಾ ಅದನ್ನು ನೋಡಿ ಮನೆಗೆ ಬರ್ತೀನಿ. ನಮ್ಮ ಕರ ಹಸಿವುದಿಂದ ಒದ್ದಾಡ್ಲಿತ್ತಿತ್ತು. ಅದಕ್ಕೆ ಸಮಾಧಾನ ಮಾಡಲಿಕ್ಕೆ ಅದರ ತಾಯಿ ಬಾಜುನ ಇತ್ತು. ಅದು ತನ್ನ ಕರ ಒದ್ರಿದ ಮೇಲೆ ಸಂಕಟ ಕೇಳಲಾರ್ದ ಅದ್ರೂ ಒದ್ರಕೋತ ಓಡ್ಕೋತ ಬಂತು. ಅದು ಹೆಂಗೆ ಬಂತು? ಹಿಂಗೆ ಆಕಳ ಒದ್ರಕೋತ ಬಂತು. ಅವಕ್ಕೆಲ್ಲ ಹುಲ್ಲ ಮೇವ ಹಾಕಿ ತಿರುಗ್ತೀನಿ. ಕೋಳಿಗಳು ಕಾಳು ತಿನ್ಲಿತ್ತಿದ್ದು. ಅವು ಹೆಂಗೆ ಕಾಳು ತಿನ್ಲಿತ್ತಿದ್ದು ಅಂದ್ರೆ ಹಿಂಗೆ ಕಾಳು ತಿನ್ಲಿತ್ತಿದ್ದು. ಅವೆಲ್ಲ ಓಡಿಸಿ ಅದ್ರ ಮೇಲೆ ಏನಾರೇ ಹೊಚ್ಚಿ ಮನೆಗೆ ಬರ್ತೀನಿ. ನಮ್ಮ ಫ್ರೆಂಡ್ಸ್ ಕ್ರಿಕೆಟ್ ಆಡ್ಲಿಕ್ಕೆ ಬಾ, ಅಲ್ಲಿ ಬಾ, ಇಲ್ಲಿ ಬಾ ಅಂತ ಬರೇ ಮೆಸೇಜ್ ಮಾಡ್ತಾರೆ. ಅವ್ರು ಹೆಂಗೆ ಮೆಸೇಜ್ ಮಾಡಿ ನಾನು ಕರ್ಲಿತ್ತಿದ್ರು. ಹಿಂಗೆ ಮೆಸೇಜ್ ಮಾಡಿ ಕರ್ಲಿತ್ತಿದ್ರು. ನಾನು ಮೆಸೇಜ್ ಎಲ್ಲ ನೋಡಿ TV ಹಚ್ತೀನಿ. ನ್ಯೂಸ್ನ ಹೆಂಗೆ ಹೇಳ್ತಾರೆ. ನಮಸ್ತೆ ವೀಕ್ಷಕರ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿ ಒಂದು ಭೀಕರ ಕೊಲೆ ಆಗಿದೆ. ಅಷ್ಟಕ್ಕೂ ಈ ಕೊಲೆ ಮಾಡಿದ್ಯಾರು, ಕೊಲೆ ಹೇಗಾಯಿತು ಎಲ್ಲ ನಿಮ್ಮ ಕಣ್ಣು ಮುಂದೆ ತರ್ತೀವಿ ಒಂದು ಚಿಕ್ಕ ಬ್ರೇಕ್ ನಂತರ ಅಂತ ನ್ಯೂಸ್ ಹೇಳಿದ್ರಿ. ನ್ಯೂಸ್ ಎಲ್ಲ ನೋಡಿ ಪಟ್ ಊಟ ಮಾಡಿ TV ಹಚ್ತೀನಿ ರೀ. ನನ್ನ ಫೇವ್ರೆಟ್ ಶೋ ಸ್ಟಾರ್ಟ್ ಆಯ್ತು. ಯಾವ್ದಂತ ಕೇಳಿರೇನ್ರಿ? ಇದು ಬಿಗ್ ಬಾಸ್. ಸಮಯ 9:30. ಹಿಂಗೆ ಬಿಗ್ ಬಾಸ್ ಎಲ್ಲ ನೋಡಿ ಮಲಗ್ತೀನಿ ರೀ. ಹುಂಜುಗಳು ಇವು ನಮ್ಮ ಮಾತೆ ಕೇಳಂಗಿಲ್ಲ. ಒಟ್ಟ ಲಘು ಎಬ್ಬಿಸಿ ಲಘು ಹೋದ್ರೆ ಎಬ್ಬಿಸ್ಬಿಡ್ತಾವೆ. ಅವು ಹೆಂಗೆ ಹೋದ್ರೆ ಎಬ್ಬಿಸ್ತಾವ. ಹಿಂಗೆ ಹುಂಜುಗಳ ಒದ್ರೆ ಎಬ್ಬಿಸಿದ್ದು. ಅವತ್ತು ಎಲ್ಲ ಎದ್ದು ಸ್ನಾನ ಅದು ಮಾಡಿ ಹೊರಗೆ ಬರ್ತೀನಿ. ನಾಯಿಗಳ ಬಗ್ಗೆ ವಿಶೇಷತೆ ಹೇಳ್ಬೇಕಂದ್ರೆ, ನಾಯಿಗಳು ಒಂದು ಏರಿಯಾ ಮಾಡ್ಕೊಂಡಿರ್ತಾವೆ. ಇದು ನಮ್ಮ ಏರಿಯಾ, ಇಲ್ಲಿ ಬೇರೆ ಯಾರೂ ಬರಂಗಿಲ್ಲ. ಬೇರೆ ಯಾರ್ಯಾರೇ ಬಂದು ಅಂದ್ರೆ ಅವು ಹೆಂಗೆ ರಿಯಾಕ್ಟ್ ಮಾಡ್ತಾವೆ ಅಂದ್ರೆ ಅವು ಹೆಂಗೆ ಓದಿರ್ತಾವೆ. ಹಿಂಗೆ ನಾಯಿಗಳು ಓದ್ರಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಿಟ್ಟು ಬಂತ್ರಿ ನಂಗೆ ಅದೆಲ್ಲ ನೋಡಿ. ಕಲ್ಲ ತೊಗೊಂಡು ಒಗದೆ. ಬಾಸು ನಾಯಿ ಕುಣ್ಣಿತ್ರಿ. ಅದು ಕೂತು ಅದು ತನ್ನ ಸಂಕಟ ಹೆಂಗೆ ತೋರಿಸ್ಕೊಳ್ತಿತ್ತು. ಹಿಂಗೆ ನಾಯಿ ಕುನ್ನಿ ತನ್ನ ಸಂಕಟ ಹೇಳ್ಕೊಳ್ತಿತ್ತು. ಎಲ್ಲ ನೋಡಿ ರೋಡ್ ಕಡೆ ತಿರುಗ್ತೀನಿ. ಆಕ್ಸಿಡೆಂಟ್ ಆತ್ರಿ. ಅಷ್ಟಾಗ ಆ್ಯಂಬುಲೆನ್ಸ್ ಕರ್ಸೇ ಬಿಟ್ಟರಿ. ಅದು ಆ್ಯಂಬುಲೆನ್ಸ್ ಹೆಂಗೆ ಬಂತು? ಹಿಂಗೆ ಆಂಬ್ಯುಲೆನ್ಸ್ ಬಂತು. ಅದೆಲ್ಲ ನೋಡಿ ಮನೆ ಕಡೆ ಬರ್ತೀನಿ. ಬೆಕ್ಕುಗಳು ಜಗಳಾಡ್ಲಿತ್ತಿದ್ದು. ಅವು ಹೆಂಗೆ ಜಗಳಾಡ್ಲಿತ್ತಿದ್ದು ಅಂದ್ರೆ ಹಿಂಗೆ ಬೆಕ್ಕುಗಳು ಜಗಳಾಡ್ತಿದ್ದು. ಅದ್ರಾಗ ಒಂದು ಬೆಕ್ಕು ಏನು ಮಾಡಿತ್ರಿ, ಸಣ್ಣಂಗೆ ಬಾಗಲ್ನಾಗ ಹಾಯಿಸಿ ಬಂದ ನನ್ನ ತಲೆಗೆ ಬಡಿತು. ಮ್ಯಾಲೆ ಗೊತ್ತಾತು ಇದು ನನಗೆ ಬಿದ್ದಿರೋ ಕನಸಂತ. ಧನ್ಯವಾದ.